ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರ ಅದಮ್ಯ ಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಸಸಾಲಟ್ಟಿಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿದ್ಯಾವರ್ಧಕ ಸಂಘದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಈ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳವರಲ್ಲಿ ಶರಣಗಳನ್ನು ಹೇಳಿ, ಉದ್ಘಾಟಕರಾಗಿ ಆಗಮಿಸಿರುವಂತಹ ಜನಪ್ರಿಯ ಮತ್ತು ಜನಪರ ಶಾಸಕರಾಗಿರುವಂತಹ ಸನ್ಮಾನ್ಯ ಸಿದ್ದು ಸೌದಿಯವರ ಸುಪುತ್ರರಾಗಿರುವಂತಹ ಯುವ ಧುರೀಣರಾದ ವಿದ್ಯಾಧರ ಸೌದಿಯವರಲ್ಲಿ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಹಾಲಿಂಗ ಶಿವಲಿಂಗ ಶೇಗುಣಸಿಯವರಲ್ಲಿ, ಅತಿಥಿ ಉಪನ್ಯಾಸವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿರುವಂತಹ ಶ್ರೀ SP ಮುನ್ನೋಳಿಯವರಲ್ಲಿ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ AK ಬಸನ್ನವರಲ್ಲಿ, KM ಕೋಲೂರ್ ಅವರಲ್ಲಿ, SG ವಿಜಾಪುರ ಅವರಲ್ಲಿ, BM ಹಳೇಮನಿ ಅವರಲ್ಲಿ, BM ಯಲ್ಲಟ್ಟಿ ಅವರಲ್ಲಿ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಸಾಲಟ್ಟಿಯ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗ ಯಾರು ನೀವು ಪ್ರವಚನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ಉಪನ್ಯಾಸವನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ನೀವು ಇಲ್ಲ. ನಾನು ಆರಂಭದಲ್ಲೇ ನಮ್ಮ ಎಲ್ಲ ಸಂಸ್ಥೆಯವರು ಆಮಂತ್ರಣ ಕೊಡೋಕ್ಕೆ ಬಂದಾಗ ಹೇಳಿದ್ದೇನೆ, ಸಣ್ಣ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋರ ಕಡೆಗೆ ನಕ್ಷಿರ್ತದೆ, ಅಲ್ಲೇನು ನಾವು ಹೇಳೋದ ಅಂತ ತಿಳ್ಕೊಂಡು ಅಂದಾಗ, ಇಲ್ಲರಿ ಅಪ್ಪವ್ರ ತಾವು ಒಂದಿಷ್ಟು ಪಾದಾರ್ಪಣೆ ಆದರೂ ಮಾಡಿ ಹೋಗ್ರಿ ಅಂತ ತಿಳ್ಕೊಂಡಂದರು. ನಾವು ಸಸಾಲಟ್ಟಿ ಅಂದರೆ ನಮಗೆ ಬಹಳ ಪ್ರಿಯವಾಗಿರುವಂಥ ಊರಿದು. ಹೀಗಾಗಿ ಇಲ್ಲಿ ಹಿರಿಯರು ಮತ್ತು ಇಲ್ಲಿ ಭಕ್ತರು ಕೈ ಮಾಡಿ ಕರೆದು ಬಿಟ್ಟರು ಅಂದರೆ ಸಾಕ್ಷಾತ್ ಬಸವನನ ಬರುವಾಗ ನನ್ನಂಥ ಸಣ್ಣ ಸ್ವಾಮಿ ಯಾಕೆ ಬರೋಂಗಿಲ್ಲ ಅನ್ನುವಂಥದ್ದನ್ನು ನಾವು ಕೇಳ್ಕೋಬೇಕು. ಇವತ್ತು ವಿಶೇಷವಾಗಿ ಬಹಳ ಅಂದರೆ ಬಹಳ ಚಲೋ ಸುಸಂಸ್ಕೃತ ಮತ್ತು ಸಂಸ್ಕಾರವುಳ್ಳಂಥ ಊರಿದು. ನಾವೆಲ್ಲರೂ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದರೆ, ಸಿದ್ದೇಶ್ವರ ಸ್ವಾಮೀಜಿಯವರು ಯಾವಾಗಲೂ ಹೇಳೋರು, ಮಕ್ಕಳಿಗೆ ಅಕ್ಷರವನ್ನು ಕಲಿಸುವುದಕ್ಕಿಂತ ಪೂರ್ವದಲ್ಲಿ ಸಂಸ್ಕಾರವನ್ನು ಕಲಿಸ್ರಿ ಅಂತ ಹೇಳ್ತಿದ್ರು. ಯಾಕಂದರೆ ಸಂಸ್ಕಾರವನ್ನು ಕಲಿತವ್ರು ಎಂದಿಗೂ ಭ್ರಷ್ಟ ಆಗಂಗಿಲ್ಲ, ಅಕ್ಷರವನ್ನು ಕಲಿತವ್ರು ಭ್ರಷ್ಟ ಆಗ್ತಾರೆ. ಒಬ್ಬ ವ್ಯಕ್ತಿಗೆ ಯಾವಾಗ ಒಂದು ಘನತೆ ಗೌರವ ಹೆಚ್ಚಾಗ್ತದೆ ಅಂದ್ರೆ ಅವ ಶ್ರೀಮಂತಿರು ಕಾರಣಕ್ಕಲ್ಲ. ಒಬ್ಬ ವ್ಯಕ್ತಿ ಯಾವಾಗ ದೊಡ್ಡವಾಗ್ತಾನಂದ್ರೆ ಬಹಳ ದೊಡ್ಡ ಹುದ್ದೆಯೊಳಗಿದ್ದಾಗ ಅವ ದೊಡ್ಡವಾಗಂಗಿಲ್ಲ, ಅವನ ಹತ್ರ ಎಷ್ಟು ಸಂಸ್ಕಾರ ಐತಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಹೃದಯ ಬಳಗದವರೆಲ್ಲರೂ ಕೂಡಿಕೊಂಡು ಸಿದ್ದೇಶ್ವರ ಅಪ್ಪ ಅವರ ಹೆಸರನ್ನು ಇಟ್ಟುಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ. 32 ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ಯಾರಂದ್ರೆ ಸಣ್ಣದಲ್ಲ ಇದು. ನೀವು ಅಮೇರಿಕಾದ ಚರಿತ್ರೆಯನ್ನು ಓದಿದರೆ ಗೊತ್ತಾಗ್ತದೆ. 50 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದವರನ್ನು ಗೇಲಿ ಮಾಡ್ತಿದ್ರು. ಭಾರತ ಅಂದರೆ ಹಾವಾಡಿಗರ ರಾಜ್ಯ, ಹಾವಾಡಿಗರ ದೇಶ, ಭಾರತ ಅಂದರೆ ಬಿಕಾರಿಗಳ ನಾಡು ಅಂತ ಹೇಳ್ತಿದ್ರು. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ಆ ಅಮೇರಿಕಾದ ಅತ್ಯಂತ ಮುಖ್ಯವಾಗಿರುವಂತಹ ಹುದ್ದೆಗಳಲ್ಲಿ ಯಾವ ದೇಶದವ್ರದಾರ ಅಂದರೆ ನಮ್ಮ ಭಾರತ ದೇಶದವ್ರದಾರ ಅನ್ನುವಂಥದ್ದು ಏನೈತಲ್ಲ, ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀರಿ. ತಮಗೆಲ್ಲ ಒಳ್ಳೆಯದಾಗಲಿ. ಒಂದು ಸಾರಿ PUC ಅವರಿಗೆ ಮತ್ತು ಹೈಸ್ಕೂಲ್ನ ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂಡಿಸ್ರಿ. ಈಗಂತೂ ಆಶೀರ್ವಚನ ಮಾಡೋಕ್ಕಾಗಂಗಿಲ್ಲ. ನಾನು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಬರೀ ನಂದಷ್ಟೇ ಉಪನ್ಯಾಸ ಇಟ್ಕೊಳ್ರಿ. ನನ್ನ ಜೊತೆಗೆ ಮಕ್ಕಳು ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, 5ನೇತೆ 6ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ, 7ನೇತೆ 8ನೇತೆ ಓದುವಂಥ ಮಕ್ಕಳು ಕಳ್ತನ ಮಾಡಕತ್ತಾರೆ, 9ನೇತೆ 10ನೇತೆ ಓದುವಂಥ ಮಕ್ಕಳು ಊರಾಗ ಯಾರು ಮಾತು ಕೇಳಂಗಿಲ್ಲ. ಅವರು ಈ ಪರಿಸ್ಥಿತಿ ಹಿಂಗೆ ಮುಂದುವರೆದು ಬಿಡ್ತು ಅಂದ್ರೆ ಮುಂದಿನ ದಿನಮಾನ ಭಾಳ ಗಂಭೀರ ಅದಾವ. ಹೀಗಾಗಿ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ಕಬ್ಬಿಣದ ಕೊರತೆ ಆಯಿತು ಅಂದರೆ ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ಬೇರೆ ದೇಶದಿಂದ ನಾವು ತರಿಸ್ಕೊಳ್ಬಹುದು. ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಳೋದು? ಬೇರೆ ಯಾವ ದೇಶದಿಂದ ತರಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೇ ಸಂಸ್ಕಾರವನ್ನು ಕೊಡಬೇಕಾಗಿರೋದ್ರಿಂದ ಹೀಗಾಗಿ ಮಕ್ಕಳಿಗೆ ಒಂದು ವಿಶೇಷವಾಗಿರುವಂಥ ಉಪನ್ಯಾಸ ಮತ್ತು ಕಾರ್ಯಾಗಾರವನ್ನು ನೀವು ಇಟ್ರಿ ಅಂದರೆ, ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಸಸಾಲಟ್ಟಿಗೆ ಬಂದು ಎಲ್ಲ ಮಕ್ಕಳ ಜೊತೆಗೆ ನಾನು ಮಾತಾಡುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ
ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಇವತ್ತು ಕಂಕನವಾಡಿಯಲ್ಲಿ ಗುಹೇಶ್ವರ ಗಡ್ಡೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರೋದ್ರಿಂದ ನಾನು ಅಲ್ಲಿಗೆ ಹೋಗ್ಬೇಕಾಗ್ಯದ. ಇವರೆಲ್ಲ ಆಮಂತ್ರಣ ಕೊಡಕ್ಕೆ ಬಂದಾಗ ನಾನು ಹೇಳಿದ್ದೆ ಅಲ್ಲಿಗೆ ಹೋಗ್ಬೇಕಲ್ರಿ ಹಂಗೆ ಅಂತೇಳಿ. ಆದರೂ ಅಪ್ಪ ಅವ್ರು ಬಂದು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕಾಗಿ ನಾನು ಭಾಳ ಆಸಕ್ತಿ ಇಟ್ಟುಕೊಂಡು ನಿಮ್ಮೆಲ್ಲರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ನಾನು ಬಂದಿದ್ದೇನೆ. ತಮಗೆಲ್ಲ ಒಳ್ಳೆಯದಾಗಲಿ. ಸಿದ್ದೇಶ್ವರ ಸ್ವಾಮಿಗಳವರ, ಬಸವಾದಿ ಶಿವಶರಣರ, ಅಲ್ಲಮ ಪ್ರಭುದೇವರ ಆಶೀರ್ವಾದ ಅಂತ ಕಾರಣ ನಿಮ್ಮೆಲ್ಲರನ್ನ ಕಾಯಿಲೆ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿಗಳು.